ಈಗ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಷಡ್ಯಂತ್ರ. ಸುಮ್ಮನೆ ಈ ಗುಲಾಮರು ನೀವು ಬೇವರ್ಸಿಗಳು. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಹೇಳಿ. ಧರ್ಮಸ್ಥಳದ ತಮಗೂ ಕೂಡ ಸ್ವಾಗತ. ಸರ್, ಇದು BLR ಪೋಸ್ಟ್ ನೋಡಿದ್ರಾ? ನೋಡಿದೆ ಸರ್, ನೋಡಿದೆ. ಇವತ್ತು ಬೆಳಗ್ಗೆ ಬಂತು BLR ಪೋಸ್ಟ್. ಅಲ್ಲ ಸರ್, ಇದು ಪ್ರೆಸ್ ಕ್ಲಬ್ ಕೂಡ ನೋಡಿದ್ರಾ? ವಸಂತ್ ಕ್ಲಿಯರ್ ಮಾಡಿದ್ದು ವಸಂತ್. ಹೌದು ನೋಡಿದೆ. ಗೋಲ್ಡ್ ಪ್ರಕಾಶ್ ರಾಜ್ ಅವರು ಏನು ಪ್ರೆಸ್ ಕ್ಲಬ್ ಏನ್ ಮಾಡಿದ್ರು, ಬಹುಭಾಷಾ ನಟ ಅವ್ರದ್ದು ಕೂಡ ನೋಡಿದೆ. ಆಮೇಲೆ ವಸಂತ್ ಗಿಳಿಯಾರ್ ಅವರು ಏನು ಗೋಲ್ಡ್ ಫಿಂಚ್ ಹೋಟ್ಲಲ್ಲಿ, ಐಷಾರಾಮಿ ಹೋಟ್ಲಲ್ಲಿ ಏನು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದನ್ನು ಕೂಡ ನೋಡಿದೆ. ಅದರಲ್ಲಿ ಬಡಬಡಾಯಿಸ್ತಾ ಇದ್ರು. ಅವರು ಪತ್ರಕರ್ತರು ಒಂದು ಮಾತನ್ನ ಕೇಳಿದ್ರೆ, ಅಂದ್ರೆ ಇವರು ಗಿರೀಶ್ ಮಠಣ್ಣ ಅವರು, ಚಿನ್ನಯ್ಯ ಅವರು ಈಗ ಧರ್ಮಸ್ಥಳದ ಹ್ಯಾಂಡ್ ಓವರ್ ನಲ್ಲಿ ಇದ್ದಾರೆ ಅಂತಂದ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ವಸಂತ್ ಗಿಳಿಯಾರ್. ಅದು ಬಿಟ್ಬಿಟ್ಟು ಕಾಲು ಹೊತ್ತಿಸ್ಕೊಳ್ತಾನೆ, ಕೈ ಹತ್ತಿಸ್ಕೊಳ್ತಾನೆ, ಇನ್ನೊಂದು ಮತ್ತೊಂದು ಲಾಳಾಲಿಟ್ಟಿ ಹೇಳಿಕೆ ಅಂತ ಹೋದ. ಅಂದ್ರೆ ಇಲ್ಲಿ ಯಾವ ಕ್ವಶನ್ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ಬೇಕೇ ಒಂದ್ ವಿನಃ ಬೇರೆ ಉತ್ತರ ಕೊಡಬಾರ್ದು. ಅಲ್ಲ ಸರ್, ಇದ್ರ ಮರ್ಮ ಏನಂಬುದು ಗೊತ್ತಾಗತ್ತೆ ಸರ್ ನಿಮಗೆ? BLR ಪೋಸ್ಟ್ ಮುಖಾಂತರ ಬಂತಲ್ಲ ಇವತ್ತು ಅವ್ರದ್ದು ಯಾವ್ದು ಸರ್, ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಈಗ ಎಲ್ರಿಗೂ ಗೊತ್ತು ಇವ್ರೇ ಅಂತ. ನೋಟಿಸ್ ಕೊಟ್ಟು ತನಿಖೆ ಮಾಡಕ್ಕೆ ಸರ್ಕಾರಕ್ಕೂ ತಾಕತ್ತಿಲ್ಲ. ಅಲ್ಲ ಸರ್, ಇದು ಶವಗಳ ನಗರ ಅಂತ ಹೇಳ್ತಿರಲ್ಲ, ಬಾಂಗ್ಲೆಗುಡ್ಡನ? ಹೌದೌದೌದು, SITನೇ ಹೇಳಿರೋದು ಶವಗಳ ನಗರ, ಇದು ಸಾವಿನ ನಗರ ಅಂತೇಳಿ ಬಂಗ್ಲೆಗುಡ್ಡವನ್ನ ಕರೆದಿದೆ. ಆ ಬಂಗ್ಲೆಗುಡ್ಡ ಏನಿದೆ, ಆ ಬಂಗ್ಲೆಗುಡ್ಡೆ ನಿಷೇಧಿತ ಪ್ರದೇಶ ಅಂತ ಹೇಳ್ತಾರೆ. ಓಕೆನಾ? ನಿಷೇಧಿತ ಪ್ರದೇಶ ಅಂದಾದ ಮೇಲೆ ಅಲ್ಲಿ ಶವಗಳು ಹೆಂಗೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ? ಏನು ಮೇಲ್ಗಡೆ ಆಕಾಶದಿಂದ ಬೀಳ್ತಾವ ಶವಗಳು? ಇಲ್ಲ ಸರ್, ಇಲ್ಲ. ಇವತ್ತು ಬೆಂಗಳೂರು ಪೋಸ್ಟ್ ಅದನ್ನ ನೋಡಿದ್ರ? ಎಲ್ಲ ನೋಡಿದ್ರ? ಟೋಟಲ್ ಕ್ಲೀನ್ ಆಗಿ ಎಲ್ಲ ಓದಿದ್ರ ಅದನ್ನ? ಸರ್ ನೋಡ್ತಾ ಇದ್ದೀನಿ. ಅದಕ್ಕೆ ನೀವು ನೋಡಿದ್ರ ಅಂತ ಕೇಳಿದ್ದು ಸರ್. 1500 ಹೌದು, ಅಲ್ಲಿ ಸತ್ತಿರ್ತಕ್ಕಂಥದಕ್ಕೆ ರೆಕಾರ್ಡ್ಸ್ ಇಲ್ಲ, ಇನ್ನೊಂದಿಲ್ಲ ಅಂತ ಹೇಳ್ತಿದಾರಲ್ಲ. ಹೇಳಿ ಸರ್. ಈ ಒಂದು ಉದ್ದೇಶದಿಂದ ಈ ರಿಪೋರ್ಟ್ ಅಲ್ಲೇ ಆಲ್ರೆಡಿ ಏನೋ ಬಂದಿರಬಹುದು, ಇವ್ರಿಗೆ ಮಾಹಿತಿ ಗೊತ್ತಾಗಿರ್ಬೋದು, ಅದಕ್ಕೋಸ್ಕರನೇ ಇವರು ತಿರ್ಸ್ತಾ ಇದ್ರಲ್ವಾ? ಹೌದಾ, ಅದಕ್ಕೇನೆ 200 ಕೋಟಿ ಕತೆ ಇವೆಲ್ಲ ಬರ್ತಾ ಇದಾವೆ. ಅದು ತನಿಖೆ ಆಗ್ಲಿ. ನಾವು ಬುರ್ಡೆ ಮೀಡಿಯಾಗಳ ತರ ನಾವೇನು ಇದು ಮಾಡಲ್ಲ, ತನಿಖೆ ಮಾಡ್ರಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಸತ್ಯ ಇದ್ದಾಗ ನಾವು ತನಿಖೆ ಮಾಡ್ಲಿ ಅಂತ ಹೇಳ್ತೀವಿ. ಆದ್ರೆ ಇವರು ಏನು ತಿರುಚಿ ಹೇಳ್ತಕ್ಕಂಥದ್ದು, ಏನು ಮಾರಿಕೊಂಡ ಮಾಧ್ಯಮಗಳು ತಿರುಚಿ ಹೇಳ್ತಕ್ಕಂಥದ್ದು ಅಥವಾ ಪ್ರಸಾರ ಮಾಡದೇ ಇರತಕ್ಕಂಥದ್ದು, ಈ ತರನಾದಂತಹ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಸರ್, ಈಗ BLR ಪೋಸ್ಟ್ ಅದನ್ನ ಪೂರ್ತಿಯಾಗಿ ಓದಿದ್ರ? ಸರ್ ಓದಿಲ್ಲ. ಹೇಳಿ ಸರ್, ಮೇನ್ ನೋಡಿದೆ ಸರ್. 1500 ಚಿಲ್ಡ್ರ ಅನುಮಾನಾಸ್ಪದ ಸಾವುಗಳಿದಾವೆ ಅಂತ ಹೇಳ್ತಿದ್ದಾರೆ ಸರ್. ನಾನು ಒಂದು 500,000 ಅಂದ್ಕೊಂಡಿದ್ದೆ ಸರ್. ಇದೇನು ಸರ್ 1,500,000? ಹೌದೌದೌದೌದು. ನೋಡಿ, ಧರ್ಮಸ್ಥಳದಲ್ಲಿ ನಡೆದಂತಹ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ ಅಲ್ವಾ SIT. ಅಲ್ಲಿ 1500ಕ್ಕೂ ಹೆಚ್ಚು ಅಸಹಜ ಸಾವಿನ ಪ್ರಕರಣಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಟೋಟಲ್ ಆಗಿ 1510 ಅನುಮಾನಾಸ್ಪದ ಅಸಹಜ ಸಾವಿನ ಪ್ರಕರಣಗಳನ್ನ ಅಲ್ಲಿ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತು ಅದನ್ನ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಕಳಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು. SIT ಪ್ರಕಾರ ಏನು ತನಿಖೆ ಮಾಡ್ತಾ ಇದ್ದಾರೆ, ಇದು ಒಬ್ಬ ಆರೋಪಿ ಏನಿದ್ದಾನೆ ಚಿನ್ನಯ್ಯ, ಅವನ ಹೇಳಿಕೆಯನ್ನ ಮೀರಿ ಸಾಗಿದೆ. ಇದು ಅವನ ಹೇಳಿಕೆಯನ್ನ ಮೀರಿ ಸಾಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಇದರಲ್ಲಿ ಒಬ್ಬ ಆರೋಪಿಗಳಿಲ್ಲ, ಬಹಳಷ್ಟು ಜನ ಇದ್ದಾರೆ ಅನ್ನುವಂಥದ್ದು. ಈ ಏನ್ ತನಿಖಾಧಿಕಾರಿಗಳು ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಏನು ಸಾವುಗಳಿದ್ದಾವೆ ಅಥವಾ ಕಾಣೆಯಾದ ವ್ಯಕ್ತಿಗಳು, ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಕಾಣೆಯಾದ ವ್ಯಕ್ತಿಗಳು ಏನಿದ್ದಾರೆ, ಇದು ಹಲವಾರು ದಶಕಗಳ ಹಳೆಯ ನಿಗೂಢಗಳನ್ನ ಬಹಿರಂಗಪಡಿಸ್ತಾ ಇದೆ ಎನ್ನುವಂಥದ್ದು. ಅದಕ್ಕೋಸ್ಕರದಲ್ಲಿ ನಮ್ಗನ್ಸುತ್ತೆ ಸರ್, ಅದಕ್ಕೋಸ್ಕರನೇ ಇವರು ತಿರುಚಿ ಹೇಳ್ತಕ್ಕಂಥದ್ದು. ಹೌದು, ಇಷ್ಟೊಂದೆಲ್ಲ ಈಗ ತನಿಖೆ ಮಾಡ್ತಾ ಇದೆ ಅಲ್ವಾ, ತನಿಖೆ ಮಾಡ್ಲಿಕ್ಕೆ ಬಿಡ್ಬೇಕು. ಈ ತನಿಖೆ ಮಾಡೋದ್ ಬಿಟ್ಬಿಟ್ಟು ಈಗ ತನಿಖೆ ನಡೀತಕ್ಕಂತ ಸಮಯದಲ್ಲಿ ನಾವು ಧರ್ಮಯಾತ್ರೆ ಮಾಡ್ತೀವಿ ಅಂತ ಹೇಳಿ ಅದನ್ನ ಡ್ರಾಮಾ ಯಾತ್ರೆ ಮಾಡಿದ್ರೆ
ತನಿಖೆ ಮಾಡ್ಲಿಕ್ಕೆ ಬಿಡ್ಬೇಕು. ಇದರಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಬರೋದಿಲ್ಲ ಇಲ್ಲಿ. ಇದು ಅಲ್ಲಿ ಈಗ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿಲ್ಲ, ಯಾರು ಧರ್ಮವನ್ನ ಅಡ್ಡ ತಂದಿಲ್ಲ. ಇವರೇ ದೇವರನ್ನ ಧರ್ಮವನ್ನ ಅಡ್ಡ ತರ್ತಾ ಇರ್ತಕ್ಕಂಥದ್ದೇ ಇವರು ಡಿ ಗ್ಯಾಂಗ್ನವ್ರು. ಅಲ್ಲ ಸರ್, ಈಗ ಗಿರೀಶ್ ಮಠನ್ ಸರ್ ಸಮೇತ ಬ್ರೈನ್ ಮ್ಯಾಪಿಂಗ್ ಲೈವ್ ಅಲ್ಲೇ ಆಗ್ಲಿ ಅಂತ ಒಪ್ಕೊಂಡ್ರು. ಹೌದು, ನೀವ್ ಯಾವಾಗ ಬೇಕಾದ್ರೆ ಕರೀರಿ ಅಂತೇಳಿ. ಅದು ಕೂಡಗಿನ ಲೈವ್ ಅಲ್ಲಿ ಇಡೀ ಪ್ರಪಂಚ ನೋಡ್ಬೇಕು, ಎಲ್ಲಾ ಮಾಧ್ಯಮಗಳು ಲೈವ್ ಅಲ್ಲಿ ಇರಬೇಕು. ಆಗಲೇ ಬ್ರೈನ್ ಮ್ಯಾಪಿಂಗ್ ಮಾಡಿ ಎಲ್ಲಾ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗ್ಲಿ ಅಂತೇಳಿ. ಸುಮ್ನೆ ಯಾರಾದ್ರೂ ಷಡ್ಯಂತ್ರ ಮಾಡಿದ್ರೆ, ಒಂದು ವೇಳೆ ಷಡ್ಯಂತ್ರ ಮಾಡಿದ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ಯಾರು ಕೊಡೋದಿಲ್ಲ, ತನಿಖೆಗೆ ರೆಡಿ ಇರೋದಿಲ್ಲ. ಇವರು ಪ್ರಪಂಚನೇ ನೋಡ್ಲಿ ಅಂತೇಳಿ ಲೈವ್ ತನಿಖೆಗೆ ರೆಡಿ ಇದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಇವರಲ್ಲಿ ಸತ್ಯ ಇದೆ ಅನ್ನುವಂಥದ್ದು. ಅದು ತನಿಖೆ ಆಗಿ ನಾವು ಹೇಳ್ತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಿ. ಹಂಗಾಗಿನೇ ನಾವು ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಠಾಣೆಗಳಾಗಿರ್ಬೋದು, ಪೊಲೀಸ್ ಠಾಣೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅದನ್ನೇ ಅಲ್ವಾ ಹೇಳ್ತಾ ಇರೋದು. ದಾಖಲೆಗಳ ಪ್ರಕಾರ ನಾವು ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ವಿ. ಸುಮ್ನೆ ಬಂದ್ಬಿಟ್ಟು ಇಲ್ಲ ಅಲ್ಲಿ ಅಷ್ಟೊಂದು ಬುಡೆಗಳಿದಾವೆ, ಇಷ್ಟೊಂದು ಬುಡೆಗಳಿದಾವೆ ಅಂತಂದ್ರೆ ಒದ್ದು ಒಳಗಾಗ್ತಾರೆ. ಸುಮ್ನೆ ಹೇಳಕ್ಕೆ ಹುಚ್ಚರಲ್ಲ ಹೋರಾಟಗಾರರು, ಅಲ್ಲಿ ದಾಖಲೆಗಳ ಮುಖಾಂತರ ಹೇಳ್ತಾ ಇದಾರೆ. ಅಲ್ಲ ಸರ್, ಅಷ್ಟೊಂದು ಹಿಂದೂಗಳು 1500 ಜನ ಸತ್ತಿರತಕ್ಕಂಥದ್ದು ಅದು ಅನುಮಾನಾಸ್ಪದವಾಗಿ ಇಲ್ಲೇನ್ ಬೇರೆ ಜಾತಿ ಅವ್ರು ಬಂದಿಲ್ಲ ಸರ್. ನಾವ್ ಅದಕ್ಕೆ ನ್ಯಾಯ ಕೇಳಿದ್ರೆ ನಮ್ಮನ್ನ ಬುರುಡೆ ಗ್ಯಾಂಗ್ನವರು ಮತ್ತೆ ಹಿಂದೂ ವಿರೋಧಿಗಳು, ಹಿಂದೂ ಧರ್ಮಕ್ಕೆ ಧಕ್ಕೆ, ಮಂಜುನಾಥ ಸ್ವಾಮಿಗೆ ಧಕ್ಕೆ ಸರ್, ಅಲ್ಲಿ ಸತ್ತಿರತಕ್ಕಂಥದಕ್ಕೆ ನ್ಯಾಯ ಬೇಡವಾ? ಈಗ ನೋಡ್ರಿ, ಬ್ರಿಟಿಷರ ಕಾಲದಿಂದ ಬಂದಿರತಕ್ಕಂಥದ್ದು ಅದೇ ಒಡೆದು ಆಳುವ ನೀತಿ ಅಂತೇಳಿ. ಅಂದ್ರೆ ಇದ್ರ ಅರ್ಥ ನೀವು ತಿಳ್ಕೋಬೇಕು. ಒಡೆದಾಳುವ ನೀತಿ ಅಂತಂದ್ರೆ ಹೆಂಗ ಒಡೆದಾಳ್ತಾರೆ ಅಂತಂದ್ರೆ, ನಾವು ಹೊರಗಡೆ ಅವ್ರು ಹಚ್ಕೊಡೋದಿಲ್ಲ, ಮನೆ ಒಳಗಡೆನೆ ಬೆಂಕಿ ಹಚ್ತಾರೆ. ನೀವು ಎಲ್ಲಾ ಅನುಕೂಲ ಇದ್ದು ಕೂಡ ಎಲ್ಲಾ ಐಷಾರಾಮಿ ಜೀವನ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲಾ ಸವಲತ್ತುಗಳಿದಾವೆ, ಎಲ್ಲಾ ಇದಾವೆ ಅಂತಂದ್ರೆ, ಬಟ್ ಆದ್ರೆ ಮನೆ ಒಳಗಡೆ ಕಲಹ ಅನ್ನೋದಿತ್ತು ಅಂತಂದ್ರೆ ಅದು ನರಕ ಅಂತ ಹೇಳ್ತಾರೆ. ಹಂಗಾಗಿ ಒಂದು ಮನೆ ಒಳಗಡೆ ಕಲಹ ಮಾಡ್ಬೇಕು, ನರಕ ಮಾಡ್ಬೇಕು ಅಂದ್ರೆ ಬೆಂಕಿ ಹಚ್ಚೋದು, ಅಕ್ಕಪಕ್ಕದವರಿಗೆ ಹಚ್ಚೋದು. ಉದಾಹರಣೆಗೆ ನೀವು ತಿಳ್ಕೊಳ್ಳಿ, ಪದ್ಮಲತಾ ಪ್ರಕರಣ ಆದಾಗ ತಂದೆನೇ ಕೊಲೆ ಮಾಡ್ದ ಅಂತ ಹೇಳಿದ್ರು. ವೇದವಲ್ಲಿ ಪ್ರಕರಣ ಆದಾಗ ಗಂಡನೇ ಕೊಲೆ ಮಾಡ್ದ ಅಂತ ಹೇಳಿದ್ರು. ಅಲ್ವಾ? ಸೌಜನ್ಯ ಕೊಲೆ ಆದಾಗ ಮಾವನೇ ಇದಕ್ಕೆ ಪಿತೂರಿ ಅಂತ ಹೇಳಿದ್ರು. ಅಂದ್ರೆ ಮನೆ ಒಳಗಡೆ ಕಲಹ ಹಚ್ಚತಕ್ಕಂತಹ ಕೆಲಸವನ್ನ, ಅಂದ್ರೆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ಧರ್ಮಸ್ಥಳ ಎನ್ನುವ ಗ್ರಾಮದಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿ ಇನ್ನೂ ಕೂಡ ಇದೆ ಎನ್ನುವಂತಹದ್ದು ಸ್ಪಷ್ಟವಾಗಿ ಇದೆ. ಮೇಲ್ನೋಟಕ್ಕೆ ಸರ್ ಅಲ್ಲಿ ನಡೀತಕ್ಕಂಥದ್ದು ಅದೇ ಅಲ್ವಾ? ಹೌದು. ಈಗ ನೋಡಿ, 7 ಮಾನವನ ತಲೆಬೆರಳುಗಳು, ಅಸ್ಥಿಪಂಜರದ 1000ಕ್ಕೂ ಹೆಚ್ಚು ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ. ಹೌದು. ಇದೇನು ಆಕಾಶದಿಂದ ಉದುರಿಲ್ಲ. ಚಿನ್ನ ಏನು ಒಪ್ಕೊಂಡಿಲ್ಲ. ಚಿನ್ನಯ್ಯ ಪಾಯಿಂಟ್ ಮಾಡಿದ್ನ ಸರ್, ಅದ್ರಲ್ಲಿ 3 ಪಾಯಿಂಟ್ ಅಲ್ಲಿ ಸಿಕ್ಕಿದಾವ ಅಂತ ಹೇಳಿದಾನೆ. ಮತ್ತೆ ವಿಠಲ್ ಗೌಡ್ರ ಕರ್ಕೊಂಡು ಹೋದ್ರೆ ಬಾಗ್ಲಗೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಜ. ರಿಟ್ ಪಿಟಿಷನ್ ಕೂಡ ಇದೆಯಲ್ಲ. ಹೌದು. ಅಲ್ಲ, ಇದ್ರ ಬಗ್ಗೆ ಮಾರಿಕೊಂಡ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ. ಹೌದು, ಮಾತಾಡ್ತಾ ಇಲ್ಲ. ಇದು ಯಾಕೆ ಮಾತಾಡ್ತಾ ಇಲ್ಲ? ಈಗ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಪ್ರಸಾರ ಮಾಡ್ತಾವ್ರೆ. ಸುವರ್ಣ ನ್ಯೂಸ್ ಅನ್ಬೇಕು ಅಥವಾ ಅದು ಸುವರ್ಣ ನ್ಯೂಸ್ ಅನ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಸುವರ್ಣ ನ್ಯೂಸ್ ಏನು ಮಾರಿಕೊಂಡ ಮಾಧ್ಯಮ ಏನಿದೆಯಲ್ಲ, ಅಜಿತ್ ಹನುಮಕ್ಕನವರು ಆತ ಹೇಳ್ತಾನೆ ಅಲ್ಲಿ ಏನು ಸಿಗ್ಲೇ ಇಲ್ಲ ಅಂತ ಹೇಳ್ತಾನೆ. ಅಲ್ಲ, ಮತ್ತೆ ಇದೇನಿದು? 7 ಬಂಗ್ಲೆಗುಡ್ಡೆಯಲ್ಲಿ 7 ಮಾನವ ತಲೆಬುರುಡೆಗಳು ಮತ್ತು 1000ಕ್ಕೂ ಹೆಚ್ಚು ಅಸ್ಥಿ ಪಂಜರಗಳು ಸಿಕ್ಕಿದ್ದು ನಿಜ ಇದೆ. ಆದ್ರೆ ಅದನ್ನ ಪ್ರಸಾರ ಮಾಡೋದಿರ್ಲಿ, ಸುಳ್ಳುಗಳನ್ನ ಯಾಕೆ ಹೇಳ್ತಾರೆ ಇವರು ಮತ್ತೆ ಮಾರಿಕೊಂಡ ಮಾಧ್ಯಮದವರಲ್ವಾ? ಪ್ರಕಾಶ್ ರಾಜ್ ಅವರು ಹೇಳಿದ್ದು ಅದನ್ನೇನೆ. ಹೌದು ಸರ್, ಹೌದೌದು. ಮಾರಿಕೊಂಡ ಮಾಧ್ಯಮ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ್ ಅಂತ ನಾನು ಹೇಳ್ತೀನಿ. ಇದನ್ನ ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಇದನ್ನ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕಿ. ಎಲ್ಲರ ಕಣ್ಣಿಗೆ ಕಾಣಿಸ್ತದ ಸರ್. ಈಗ ಸತ್ಯಾಂಶ ಏನ್ ಬರೇ ಒಂದಲ್ಲ, ತಾಕತ್ತಿದ್ರೆ ಕೇಸ್ ಹಾಕ್ಲಿ, ತಾಕತ್ತಿದ್ರೆ ದಮ್ಮಿದ್ರೆ ಕೇಸ್ ಹಾಕ್ಲಿ, ಅದನ್ನ ನಾನು ಚಾಲೆಂಜ್ ಮಾಡ್ತೀನಿ. ಅಲ್ಲ ನೋಡಿ ಸರ್, ನಾವು ಧರ್ಮಸ್ಥಳ ಮಾತ್ರ ತಗೊಂತ ಇದೀವಿ. ಅಲ್ಲಿ ವೀರೇಂದ್ರ ಜೈದ್ ಮಾಡಿದನೋ, ಹರ್ಷೇಂದ್ರ ಜೈದ್ ಮಾಡಿದನೋ, ಇನ್ನೊಬ್ಬ ಮಾಡಿದ ನಮ್ಗೆ ಗೊತ್ತಿಲ್ಲ. ಅದು ತನಿಖೆಯಿಂದ ಪ್ರಸಾರ ಮಾಡಿದ್ರೆ ಸಾಕು ಅಷ್ಟೇ. ವಿಡಿಯೋ ಸರಿ ಇಲ್ಲ, ಇದು ವಿಡಿಯೋದಲ್ಲಿ ತಪ್ಪಿದೆ, ಅವ್ರ ಮಾನ ಮರ್ಯಾದೆ ಹೋಗುತ್ತೆ ಸರ್. ಮತ್ತೆ ಇಲ್ಲಿ
ಸದ್ಯಕ್ಕೆ ಸುವರ್ಣ. ಅಲ್ಲ ಸರ್, ಒಂದ್ ನಿಮಿಷ. ಅವ್ರಿಗೆ ಸದ್ಯಕ್ಕೆ ಮಾನ ಮರ್ಯಾದೆ ಹೋಗುತ್ತೆ ಅಂದ್ಕೊಳ್ಳಿ. ಇಲ್ಲಿ ಈಗ 1,500,000 ಇವತ್ತೇನು ಬೇಲರ್ ಪೋಸ್ಟ್ ಮಾಡಿದ್ರೆ 1,500,000 ಆತ್ಮಗಳಿಗೆ ನ್ಯಾಯ ಬೇಡವಾ? ಹೌದೌದೌದು, ಬೇಕು ಸರ್. ನೋಡಿ ಹೆಂಗಿದೆ ನೋಡಿ, ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಹೋಗಿರೋ ಜೀವದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಲ್ಲ ಸರ್. ಮಾನ ಮರ್ಯಾದೆ ಇದ್ರಿತಾನೆ ಸರ್. ಯಾಕಂದ್ರೆ ಈಗ ನೋಡಿ, ಈಗ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರು ಈಗ ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಹೇಳಿದನೋ ಇನ್ನೊಬ್ರ ಹೆಸರು ಹೇಳಿದನೋ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ವರದಿ ಬರೋ ತನಕ ಗೊತ್ತಿಲ್ಲಪ್ಪ. ಮತ್ತೆ ಇವ್ರು ಯಾಕೆ ವೀರೇಂದ್ರ ಹೆಗಡೆ ಅವರ ಷಡ್ಯಂತ್ರ ಅಂತ ಹೇಳ್ತಾರೆ? ಅಂದ್ರೆ ಚಿನ್ನಯ್ಯ ಹೇಳಿದ್ದೆಲ್ಲ ಇವ್ರಿಗೆ ಏನಾದ್ರು ಚಿನ್ನಯ್ಯ ಬಂದು ಇವ್ರ ಕಿವಿಯಲ್ಲಿ ಹೋಗುದಿದ್ನ ಹೆಂಗೆ ಅಂತ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಅದು ಯಾರಿಗೂ ಗೊತ್ತಿಲ್ಲ. ಅದು ಸಪರೇಟ್, ಅದು ಹಂಗೆ ಇರಬೇಕು. ಅದೇನೋ ಅಂತಾರಲ್ಲ ಸರ್, ಗೌಪ್ಯವಾಗಿರ್ಬೇಕು ಅಂತೇಳಿ. ಗೌಪ್ಯವಾಗಿರೋದು ಮತ್ತೆ ಇವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಮತ್ತೆ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಅಲ್ವಾ? ಗೊತ್ತಾಗ್ತಿಲ್ಲ ಸರ್, ಅದು ಗೊತ್ತಾಗ್ತಿಲ್ಲ. ಷಡ್ಯಂತ್ರ ಇರಬಹುದು ಅಥವಾ ಇರದೇ ಇರಬಹುದು ಅಂದ್ರೆ ಅದು ಬೇರೆ ಆಗಿತ್ತು. ಇವ್ರು ನೇರವಾಗಿ ನ್ಯಾಯಾಧೀಶರಂತೆ ಷಡ್ಯಂತ್ರ ಅಂತ ಹೇಳಿ ಇವರೇ ಹೇಳ್ಬಿಡ್ತಾರೆ. ಅಂದ್ರೆ ಇವ್ರು ಮಾರಿಕೊಂಡ ಮಾಧ್ಯಮದ ಲಕ್ಷಣ. ಈಗ ನೋಡಿ, ಲಕ್ಷಣ ಅಲ್ಲ ಸರ್, ಮಾರಿಕೊಂಡ ಮಾಧ್ಯಮ ಅನ್ಕೋಬೇಕು ಬಿಡಿ. ಯಾಕೆ ನೋಡಿ, ಸೌಜನ್ಯ ಪ್ರಕರಣ ಈಗ 13-14 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮುನ್ನೆಲೆಗೆ ಬಂದಿದೆ. ಒಟ್ಟು ಮುಂದಿನ ತಿಂಗಳಂತೂ ಪಕ್ಕ ಅದು ತನಿಖೆ ಆಗ್ಲೇಬೇಕು, ಆಗುತ್ತ ಸಮೇತ. ಇದ್ರ ಬಗ್ಗೆ ಎಲ್ಲಿ ಮಾತನಾಡದೇ ಇಲ್ಲ. ಬರೀ ಯಾವ್ದು ಚಿನ್ನಯ್ಯ ಉಲ್ಟಾ ಹೊಡೆದ. ಮೊದ್ಲು ಯಾಕೆ ಚಿನ್ನಯ್ಯ ಸರಿ ಇಲ್ಲ, ಅವ್ನ್ ಕಳ್ಳ ಅಂತ ಹೇಳ್ತಾರೆ. ಇವಾಗ ಯಾಕೆ ಚಿನ್ನ ಆಗ್ಬಿಡೋಣ ಇವ್ರ ಪಾಲಿಗೆ? ಹೌದೌದು, ಅದು ಹಂಗೇನೆ. ಅದು ಅವ್ರು ಏನಂತಂದ್ರೆ, ಅವ್ರು ಕುತ್ತಿಗೆಗೆ ಬಂದಾಗ ಯಾರ್ ಬೇಕಾದ್ರೂ ಕೈ ಕಾಲು ಹಿಡಿತಾರ ಅಂತ ಹೇಳ್ತಾರಲ್ಲ. ಈಗ ಅತ್ತೆನೂ ಕೂಡ ಕಾಲು ಹಿಡಿತಾರ ಅಂತಾರಲ್ಲ, ಅಂತ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಈಗ. ತದನಂತರವಾಗಿ ಈ ಬಂಗ್ಲೆಗುಡ್ಡೆದು ಕೇಳ್ರಿ ಸರ್. ಇನ್ನೊಂದು ಏನು ಅಂತಂದ್ರೆ, ಈಗ ಏನ್ 7 ತಲೆಬುಡೆಗಳು ಮತ್ತು ಅಸ್ಥಿ ಪಂಜರಗಳು ಏನು ಸಿಕ್ಕಿದ್ವಲ್ಲ, ಅದನ್ನ ವಿಧಿ ವಿಜ್ಞಾನ ಪರೀಕ್ಷೆಗೆ ಆಲ್ರೆಡಿ ಅಂದ್ರೆ ಲ್ಯಾಬ್ಗೆ ಕಳಿಸಲಾಗಿದೆ. ಅಲ್ಲಿ ಸ್ಥಳದಿಂದ ಏನ್ ಸಂಗ್ರಹಿಸಿದ್ರಲ್ಲ ಪುರಾವೆಗಳು, ಇನ್ನಿತರ ಪುರಾವೆಗಳನ್ನು ಕೂಡ ಅದನ್ನ ಸಂಗ್ರಹ ಮಾಡಿದ್ದಾರೆ. ಅದನ್ನ ತನಿಖಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಮೃತ ಪಟ್ಟಿರ್ತಕ್ಕಂತಹ ರಕ್ತ ಸಂಬಂಧಿಗಳು ಯಾರ್ಯಾರಿದ್ದಾರೆ ಅವರನ್ನ ಪತ್ತೆ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ. SIT ಅವರು ಸುಮ್ನೆ ಕೂತ್ಕೊಂಡಿಲ್ಲ. ಈಗ ಅಲ್ಲಿ ಸಿಕ್ಕಿರ್ತಕ್ಕಂತಹ ಬುರುಡೆ ಮತ್ತು ಅಸ್ಥಿಪಂಜರಗಳನ್ನ ವಿಧಿ ವಿಜ್ಞಾನಕ್ಕೆ ಕಳುಹಿಸಿ ಅವರ ಮೃತರ ರಕ್ತ ಸಂಬಂಧಿಗಳನ್ನ ಪತ್ತೆ ಹಚ್ಚಲು ಈಗ SIT ಪ್ರಯತ್ನ ಪಡ್ತಾ ಇದೆ ಎನ್ನುವಂಥದ್ದು. ಅದಾದ ನಂತರವಾಗಿ ಈಗೇನು 1510 ಪ್ರಕರಣಗಳು ಏನಿದ್ದಾವೆ ಧರ್ಮಸ್ಥಳ ಮತ್ತು ಉಜಿರೆ ಪ್ರದೇಶದಲ್ಲಿ 1998ರಿಂದ 2014 ನಡುವೆ 1998ರಿಂದ 2014 ನಡುವೆ ಅಂದ್ರೆ 16 ವರ್ಷದಲ್ಲಿ ವರದಿಯಾಗಿರ್ತಕ್ಕಂತಹ ಮಹಿಳೆಯರ ಕಣ್ಮರೆ ಮತ್ತು ಅಸ್ವಾಭಾವಿಕ ಮರಣಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ SIT ಡಾಟಾವನ್ನ ಸಂಗ್ರಹಿಸಿದೆ. ಅಂತ ಹೇಳಿ BLR ಪೋಸ್ಟ್ ವರದಿ ಮಾಡಿದೆ. ಆಮೇಲೆ ಸ್ಥಳೀಯ ಪೊಲೀಸ್ ಠಾಣೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, NCRB ಅಂದ್ರೆ ಅಪರಾಧ ದಾಖಲೆಗಳ ಬ್ಯೂರೋ ಅಂತ ಏನ್ ಕರಿತೀವಿ, NCRB ಆಗಿರ್ಬೋದು, ಆಮೇಲೆ ದೇವಾಲಯದ ಟ್ರಸ್ಟ್ ನ ಮಾಹಿತಿ ಕಚೇರಿ ಏನಿದೆ ಅಲ್ವಾ, ಅವೆಲ್ಲರ ವಿವಿಧ ಮೂಲಗಳಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಮಾಹಿತಿ ಒಟ್ಟಾರೆಯಾಗಿ 1510 ಪ್ರಕರಣಗಳನ್ನ ಬಹಿರಂಗಪಡಿಸಿದೆ. ಈಗ ಅದರ ವಿಶ್ಲೇಷಣೆಯನ್ನ ಕೂಡ ನಡೆಸ್ತಾ ಇದೆ. ಅಲ್ಲ ಸರ್, ಇವ್ರಿಗೆ ಬೇಲರ್ ಪೋಸ್ಟ್ ಬಂದಿದೆಯಲ್ಲ, ಇಲ್ಲಿವರೆಗೂ ತಪ್ಪು ಮಾಹಿತಿ ಇಲ್ಲಿವರೆಗೂ ಹಂಚಿಲ್ಲ, ಅದು ಬಿತ್ತರಿಸಿಲ್ಲ. ಹೌದು, ಹಂಚಿಲ್ಲ ಸರ್, ಇದುವರೆಗೂ ಹಂಚಿಲ್ಲ. ಅದಲ್ಲ, ಅಷ್ಟೇ ಅಲ್ಲ ಸರ್, ಇನ್ನೂ ಕೇಳ್ರಿ BLR ಪೋಸ್ಟ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀನಿ. 2002ರಲ್ಲಿ 101ಕ್ಕೂ ಹೆಚ್ಚು ಅಸ್ವಾಭಾವಿಕ ಸಾವುಗಳು. 2002ರಲ್ಲಿ 101ಕ್ಕೂ ಹೆಚ್ಚು ಅಸ್ವಾಭಾವಿಕ ಸಾವುಗಳು. ಇದು ನಾನು ಹೇಳ್ತಾ ಇರೋದು ಯಾವುದೋ ಒಂದು ಜಿಲ್ಲೆದ ಹೇಳ್ತಾ ಇಲ್ಲ, ಒಂದು ತಾಲೂಕದ ಹೇಳ್ತಾ ಇಲ್ಲ, ಒಂದು ಹೋಬಳಿದ ಹೇಳ್ತಾ ಇಲ್ಲ, ಒಂದು ಗ್ರಾಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸುತ್ತಮುತ್ತ ಗ್ರಾಮ ಮತ್ತು ಸುತ್ತಮುತ್ತ 2002ರಲ್ಲಿ 101ಕ್ಕೂ ಹೆಚ್ಚು ಅಸ್ವಾಭಾವಿಕ ಸಾವುಗಳಾದ್ರೆ 2009ರಲ್ಲಿ 96 ಪ್ರಕರಣಗಳು, 2014ರಲ್ಲಿ ಅತಿ ಹೆಚ್ಚು ಅಂದ್ರೆ 110 ಪ್ರಕರಣಗಳು ವರದಿಯಾಗಿವೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೀವು ಕೇಳ್ಬೇಕು, ಇಲ್ಲಿ ಲೂಪ್ ಹೋಲ್ಸ್ ಏನಿದೆ ಅಂತಂದ್ರೆ, ಈ ಸಮಾಧಿ ಮಾಡಿರ್ತಕ್ಕಂತ ದಾಖಲೆಗಳಿರ್ತಾವಲ್ವಾ, ಹೌದು ಸರ್, ಇರ್ಲೇಬೇಕು ಅದು. ಆ ಸಮಾಧಿ ದಾಖಲೆಗಳು ಮತ್ತು ಸ್ಥಳೀಯ ಪಂಚಾಯಿತಿ ಏನಿದೆ ಅಲ್ವಾ,
ಹ್ಮ್ ಹ್ಮ್ ಇವೆರಡರ ದತ್ತಾಂಶಗಳ ನಡುವೆ ವ್ಯತ್ಯಾಸ ಇದೆ. ಹ್ಮ್ 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 ವ್ಯತ್ಯಾಸ ಇದೆ. ಅಲ್ಲಿ ಹೂಳಿರ್ತಕ್ಕಂಥದ್ದು ಮತ್ತು ಇವ್ರ ಪಂಚಾಯಿತಿಯಲ್ಲಿ ರೆಕಾರ್ಡ್ ಇರ್ತಕ್ಕಂಥದ್ದು ವ್ಯತ್ಯಾಸ ಇದೆ. ಅಂದ್ರೆ ಇವರು ಗ್ರಾಮ ಪಂಚಾಯಿತಿಗೂ ಮತ್ತು ಪೊಲೀಸ್ ಠಾಣೆಗೂ ಮಾಹಿತಿ ಬರದೇನೆ ಹ್ಮ್ 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 ಮಾಹಿತಿ ಬರದೇನೆ ಹೂಳಲಾಗಿತ್ತ, ಅಲ್ಲಿ ಯಾರಿಗೂ ಗೊತ್ತಾಗದಂತೆ ಶವಗಳನ್ನ ಹೂಳಲಾಗಿತ್ತ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಅಲ್ಲ ಸರ್, ಸಮಾಧಿ ದಾಖಲೆಗಳಾಗಿರಬಹುದು ಮತ್ತು ಸ್ಥಳೀಯ ಪಂಚಾಯತ್ ನಡುವೆ ಗಮನಾರ್ಹ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆ. ಅದಲ್ಲದೆ ಹಳೆ ಕೊಲೆ ಪ್ರಕರಣಗಳನ್ನು ಕೂಡ ಈಗ SIT ಪರಿಶೀಲನೆ ಮಾಡ್ತಾ ಇದೆ. ಹ್ಮ್ 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 ಹಳೆ ಕೊಲೆ ಪ್ರಕರಣಗಳು, ಅದರಲ್ಲಿ ಉದಾಹರಣೆಗೆ ಒಂದು ಏನು ಹೇಳೋದಾದ್ರೆ 2009 ಹ್ಮ್ ಹ್ಮ್ ಸೆಪ್ಟೆಂಬರ್ 2009 ಅಲ್ಲಿ ಧರ್ಮಸ್ಥಳ ರಸ್ತೆ ಬದಿ ಏನು ಶವ ಪತ್ತೆ ಆಗುವ ಮೊದಲು ಹ್ಮ್ ಮುಖವನ್ನ ಯಾಸಿಡ್ನಿಂದ ವಿರೂಪಗೊಳಿಸಲಾಗಿತ್ತು ಎಂದು ಹ್ಮ್ ಹೇಳಲಾದಂತಹ ಅಪರಿಚಿತ ಮಹಿಳೆಯ ಕೊಲೆಗೆ ಸಂಬಂಧಿಸಿದೆ. ಇದರ ತನಿಖೆಯನ್ನ ಮಾಡ್ತಾ ಇದೆ. ಮಂಗಳೂರಿನ ನಂದಿಗುಡ್ಡದಲ್ಲಿರುವ ಸ್ಮಶಾನದಲ್ಲಿ ಹ್ಮ್ 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 ಗುತ್ತಿಗೆದಾರರ ಮೂಲಕ ಆಕೆಯ ಶವವನ್ನು ಹೂಳಲಾಗಿದೆ ಎಂದು ಸೂಚಿಸುವ ವಿವರಗಳನ್ನು SIT ಆಲ್ರೆಡಿ ಸಂಗ್ರಹ ಮಾಡಿದೆ ಎನ್ನುವಂತಹ ವರದಿ ಕೂಡ ಬಂದಿದೆ. ಹ್ಮ್ 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 ಅಲ್ಲ ಸರ್, ಈ ಪೋಸ್ಟ್ಗಳು ಬೇಲರ್ ಪೋಸ್ಟ್ ಮತ್ತೆ ಅಲ್ಲಿ SIT ಏನು ವರದಿ ಮಾಡ್ತಿಲ್ಲ, ಅದನ್ನೆಲ್ಲ ನೋಡಿದ್ರೆ ಚಿನ್ನಯ್ಯ ಮೊದ್ಲೇನ್ ಹೇಳಿದ್ನು ಅದು 100% ಸತ್ಯ ಅಲ್ವಾ? ಹೌದು, 100% ಸತ್ಯನೇ ಇದೆ. ಅದು ಭಯಾನಕ ಇತಿಹಾಸ ಇದೆ, ಭಯಾನಕ ಸತ್ಯಾಂಶ ಹೊರಗಡೆ ಬರುತ್ತೆ, ಕರಾಳ ಸತ್ಯಾಂಶ ಹೊರಗಡೆ ಬರುತ್ತೆ. ವೇಟ್ ಮಾಡ್ತಾ ಇರಿ. ಅದಲ್ಲದೆ ಕೂಡ 2010ರಲ್ಲಿ ಧರ್ಮಸ್ಥಳ ಶರಾವತಿ ಲಾಡ್ಜ್ನ ಕೊಠಡಿ ಸಂಖ್ಯೆ 246 ಮಹಿಳೆಯೊಬ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ದಾಖಲೆಗಳ ಪ್ರಕಾರ ಅಪರಿಚಿತ ವ್ಯಕ್ತಿಯೊಬ್ಬರು ಆ ಒಂದು ಬಲಿಪಶುವಿನ ಬಾಯಿಗೆ ಬಟ್ಟೆಯನ್ನ ಹಾಕಿ ಕತ್ತು ಹಿಸುಕಿ ಕೊಂದಿದ್ದಾರೆ ಎಂದು ಆರೋಪ ಮಾಡಲಾಗಿತ್ತು. ಪ್ರಕರಣ ಮರಣೋತ್ತರ ಪರೀಕ್ಷೆ ಏನ್ ಮಾಡ್ತಾರಲ್ವಾ, ಆ ದಾಖಲೆಗಳಿಂದ, ಪೊಲೀಸ್ ಠಾಣೆ ದಾಖಲೆಗಳಿಂದ ಕಾಣೆಯಾಗಿದೆ ಅಂತ ವರದಿಯಾಗಿದೆ. ಯಾರು ಹೊತ್ಕೊಂಡು ಹೋದ್ರು ಸರ್ ಅಲ್ಲಿ ಧರ್ಮಸ್ಥಳದಲ್ಲಿ? ಎಸ್, ಇಲ್ಲೇ ನೋಡಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಇದನ್ನ SIT ಅಧಿಕಾರಿಗಳು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಅಲ್ಲ ಸರ್, ಆಮೇಲೆ ಇನ್ನೊಂದು ನೋಡಿ, ಇವ್ರೆ ನೇತ್ರಾವತಿ ನದಿ ಸ್ನಾನಘಟ್ಟ ಏನಿದೆಯಲ್ವಾ, ಅಲ್ಲಿ 35-45 ವರ್ಷ ವಯಸ್ಸಿನ ಪುರುಷ ಮತ್ತು 10-12 ವರ್ಷದ ಅಪ್ರಾಪ್ತ ಬಾಲಕಿಯ ಶವಗಳು ಪತ್ತೆಯಾಗಿರುವ 2003ರ ಪ್ರಕರಣ ಏನಿದೆ ಅದನ್ನು ಕೂಡ SIT ತನಿಖೆಗೆ ತೆಗೆದುಕೊಂಡಿದೆ. ಈಗ ನೋಡಿ, 35-45 ಇಯರ್ ವಯಸ್ಸಿನ ಪುರುಷ, 10-12 ವರ್ಷದ ಮಗಳು, ಅಂದ್ರೆ ಅಪ್ಪ ಮಗಳು ಆಗಿರ್ಬೋದು, ಇಲ್ಲಾಂದ್ರೆ ಸೊಸೆನ ಆಗಿರ್ಬೋದು, ತಂಗಿ ಮಗಳು, ಅಕ್ಕನ ಮಗಳು, ಯಾರೋ ತಂಗಿ ಮಗಳು, ಅಕ್ಕನ ಮಗಳು, ಅಥವಾ ಒಟ್ಟು ಮಗಳಾಗಿರ್ಬಹುದು. ಹೌದಲ್ವಾ? ಹಂಗಾದ್ರೆ ಅದನ್ನ ಯಾಕೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಲ್ಲ? ಅವರು ಧರ್ಮಸ್ಥಳಕ್ಕೆ ಭಕ್ತರಾಗಿರ್ಬೋದಲ್ವಾ? ನೇತ್ರಾವತಿ ಸ್ನಾನಘಟ್ಟ ಅಂತಂದ್ರೆ ಮತ್ತೆ ಧರ್ಮಸ್ಥಳದಲ್ಲಿನೇ ಇರೋದಲ್ವಾ, ಅಲ್ಲಿ ಭಕ್ತರಾಗಿರ್ಬೋದಲ್ವಾ? ಆ ಭಕ್ತರು ಬಂದಂತಹ ಸಮಯದಲ್ಲಿ ಕಾಲ್ಜಾರ್ ಬಿದ್ರು, ಇನ್ನೊಂದ್ ಬಿದ್ರು, ಮತ್ತೊಂದ್ ಬಿದ್ರು, ಅವರ ಸಂಬಂಧಿಕರಿಗೆ ತಲುಪಿಸುವಂತಹ ಕೆಲಸ ನಡಿಬೇಕಾಗಿತ್ತಲ್ವಾ? ನಡೆಸಿಲ್ಲ. ಅಪ್ಪ ಮಗಳಾಗಿರ್ಬೋದು ಅಥವಾ ಹೆಂಡತಿನೂ ಕೂಡ ಬಂದಿರಬಹುದು. ಅಲ್ಲ ಸರ್, ಈ ವರದಿ ಮೊದಲು ಗಿರೀಶ್ ಸರ್ ಹೇಳ್ತಾ ಇದ್ರು, ಇದನ್ನೆಲ್ಲ ನಾವು ನೋಡಿದ್ವಿ, ಬಟ್ ಹೌದಾ ಅನ್ನಂಗಾಗಿತ್ತು. ರೆಕಾರ್ಡ್ಸ್ ಸಮೇತ ಯಾವ ಬಿಡುಗಡೆ ಮಾಡಿ ನಂಬಿಕೆ ಬಂದಿತ್ತು. ಬಟ್ ನೋಡಿ, ಈಗ SIT ತಂಡದ ಸಮೇತ ಅದನ್ನ ತನಿಖೆ ಮಾಡ್ತಿರೋ ರೆಕಾರ್ಡ್ಸ್ ಇದಾವಂತಂದ್ರೆ ಶೆಡ್ ಅಂತ ಎಲ್ಲಿಂದ ಬಂದ್ ಸರ್ ಇದ್ರಲ್ಲಿ? ಸರ್, ಟೋಟಲ್ ಆಗಿ SITಗೆ ಈಗಾಗಲೇ ದೂರುಗಳು ಬಂದಿರ್ತಕ್ಕಂಥದ್ದು 73 ದೂರುಗಳು ಸ್ವೀಕಾರ ಆಗಿರ್ತಕ್ಕಂಥದ್ದು. ಇದನ್ನ ಮಹಿಳಾ ಆಯೋಗಕ್ಕೆ ಏನು ವರದಿಯನ್ನು ಸಲ್ಲಿಸಿದಾರಲ್ವಾ, ಅಲ್ಲಿ ಕೂಡ ದೂರುಗಳು ಬಂದಿದ್ವೆ ಎನ್ನುವಂತದ್ದು ಇದರಲ್ಲಿ ಈ BLR ಪೋಸ್ಟ್ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ನಡೆದ್ರ ಸಮೇತ ಏನು ಆಗಿಲ್ಲ. ನಮ್ಮ ನಕಲಿ ದೇವಮಾನವ, ಭಾರಿ ದೇವಮಾನವ, ಅವನು ಅಂತವನು ಇಂತವನು, ಅವನು ಆಡಳಿತ ಇರ್ತಕ್ಕಂತ ಪ್ಲೇಸ್ ಅಲ್ಲೇ ನೆಟ್ಟಿಗಿಲ್ಲ. ಇನ್ನು ನಮ್ಮ ರಾಜ್ಯಸಭೆ ಹೆಂಗ ಆಯ್ಕೆ ಮಾಡ್ಕೊಂಡಿದಾರೋ, ಈ ರಾಜ್ಯ ತುಂಬಾ ಹೆಂಗ ದೇವ್ರಂತ ಮೆರೆಸ್ತಾರೆ, ನನಗಂತೂ ಅರ್ಥ ಆಗ್ತಿದೆ ಸರ್ ಇದು.
ನೋಡ್ರಿ ಈಗ ಇನ್ನೇನು ಏನು ಅಂತಂದ್ರೆ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲಾಗಿದೆ 39/2025 ಪ್ರಕರಣ ಏನಿದೆ, ಇದರಲ್ಲಿ ಹಳೆಯ ಪ್ರಕರಣಗಳ ಮತ್ತು ಹೊಸ ಪ್ರಕರಣಗಳು ಎಲ್ಲವೂ ಸೇರಿ ಟೋಟಲ್ ಆಗಿ ಸ್ವತಂತ್ರವಾಗಿ SITಗೆ ಕಾನೂನು ಮಿತಿಗಳಿವೆ. ಆದ್ರೆ ಅದನ್ನ ಸ್ವತಂತ್ರವಾಗಿ ತನಿಖೆ ಮಾಡ್ಲಿಕ್ಕೆ SIT ಅವರಿಗೆ ಬಿಡಬೇಕು. ಯಾವುದೇ ಒತ್ತಡ ಹಾಕಬಾರ್ದು. ಅಥವಾ ಈಗೇನ್ ಮಾಡ್ತಾ ಇದಾರಲ್ಲ ಡ್ರಾಮಾ ಯಾತ್ರೆ ಅಂತ ಹೇಳಿ ಮಾಡಿದ್ರು. ಈಗ ಪ್ರೆಸ್ ಮೀಟ್ ಗೋಲ್ಡ್ ಫಿಂಚ್ ಪ್ರೆಸ್ ಮೀಟ್ ಮಾಡಿದ್ರು. ಗೋಲ್ಡ್ ಫಿಂಚ್ ಹೋಟ್ಲಲ್ಲಿ, ಐಷಾರಾಮಿ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಆಮೇಲೆ ಈಗ ಮಾಧ್ಯಮಗಳು ಸುಳ್ಳು ವರದಿ ಮಾಡ್ತಾ ಇದ್ದೇವೆ ಮತ್ತು ಏನು ಕೇಳ್ತಾ ಇದಾರಲ್ಲ, ಇವರುಗಳು ಒತ್ತಡ ಹೇರದಂಗೆ ಹಂಗಾಗಿ ಯಾವ ಒತ್ತಡ ಮಾಡೋದನ್ನ ಬಿಟ್ರೆ, ಅಂದ್ರೆ SITಗೆ ಈ ಪ್ರಕರಣಗಳನ್ನ ಔಪಚಾರಿಕವಾಗಿ ಏನಾದ್ರೂ ವರ್ಗಾವಣೆ ಮಾಡಿದ್ದೇ ಆದ್ರೆ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸಲು SIT ತಂಡ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಲು ಸಿದ್ಧವಾಗಿದೆ ಎನ್ನುವಂಥದ್ದು. ಅಂದ್ರೆ ಸರ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅವರು, ಇದೆಲ್ಲ ಮಾಹಿತಿ ಅಲ್ಪ ಸ್ವಲ್ಪ ಗೊತ್ತಿರ್ತಾವ ಸರ್ ಅವ್ರಿಗೆ? ಸರ್ ಈಗ ನೋಡಿ, ಇದೇನೋ ಗೊತ್ತಿಲ್ಲ ನನಗೆ. ಈಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮುಂದೆ ಏನು ಈ ಸಂಶೋಧನೆ ಮತ್ತು ತನಿಖೆಯನ್ನು ಕೊಟ್ಟಿದ್ದಾರೆ, ಇದನ್ನ ಮತ್ತಷ್ಟು ವಿಸ್ತರಿಸಲಾಗುತ್ತೆ ಅಂತ ಹೇಳ್ತಾ ಇದೆ. ಇದನ್ನ ವಿಸ್ತರಿಸಿದ್ದೇ ಆದ್ರೆ ಅಲ್ಲಿರ್ತಕ್ಕಂತ ನಿಗೂಢತೆಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಸಿಗ್ತಕ್ಕಂತಹ ಚಾನ್ಸಸ್ ಇದೆ. ಸರಿ ಸರ್, ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರಿ. ವಿಶೇಷ ಕಾರ್ಯಕ್ರಮದ ಮೂಲಕ, ನಿಮ್ಮ ವಾಯ್ಸ್ ಮೂಲಕ, ಮತ್ತೆ ನಿಮ್ಮ ಏನು ಶ್ರಮ ಇದೆಯಲ್ಲ ಸರ್ ಹೋರಾಟದಲ್ಲಿ, ಶ್ರಮಕ್ಕೆ ನ್ಯಾಯ ಸಿಗುತ್ತೆ ಸರ್. ಇಲ್ಲ ಸರ್, ಎಲ್ರು ಕೂಡ ಅದು ನಮ್ಮ ಕರ್ತವ್ಯ. ಹಾಗಾಗಿ ಅದರ ಒಂದು BLR ಪೋಸ್ಟ್ ಏನು ವರದಿ ಇದೆ, ಅದರ ಸಮಗ್ರವಾದಂತಹ ಆ ವರದಿಯನ್ನ, ಆ ಪೋಸ್ಟಿನಲ್ಲಿರ್ತಕ್ಕಂತಹ ವರದಿಯನ್ನ ಇಡೀ ಸಾಮಾಜಿಕ ಜನತೆಗೆ ತಿಳಿಸಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ. ಹಂಗಾಗಿ ನಾನು ತಿಳಿಸಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.